ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್. ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ನಂದಾ ಗೋಲ್ಡ್ ಉಡುಪಿಯ ಜನತೆಗೆ 2006ರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ, ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ನೊಂದಿಗೆ ಮದುವೆ, ನಾಮಕರಣ, ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆಮಾತಾಗಿದೆ. ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ನಂದಾ ಗೋಲ್ಡ್ ಪರಿಚಯಿಸಿದೆ. ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ. ವಿಶೇಷವಾಗಿ ದೈವದ ಚಿನ್ನ, ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ. ನಂದಾ ಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರೆಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ. ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ಕೊಡಿ. ನಂದಾ ಗೋಲ್ಡ್. ನಮ್ಮ ವಿಳಾಸ ಉಡುಪಿ ಶಾಖೆ, ಗುಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಮಸೀದಿ ರಸ್ತೆ, ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ, ಉಡುಪಿ. ದೂರವಾಣಿ ಸಂಖ್ಯೆ 8660098462. ಪಡುಬಿದ್ರೆ ಶಾಖೆ, ಗ್ರೌಂಡ್ ಫ್ಲೋರ್, ಶ್ರೀ ಸಾಯಿ ಆರ್ಕೇಡ್, ಮಾರ್ಕೆಟ್ ರೋಡ್, ಪಡುಬಿದ್ರೆ. 8073660831. ನಮಸ್ಕಾರ ವೀಕ್ಷಕರೇ, ನಂದಾ ಗೋಲ್ಡ್ ಅರ್ಪಿಸುವಂತಹ ವಾಯ್ಸ್ ಆಫ್ ಯು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು CITU ನೇತೃತ್ವದಲ್ಲಿ ವಿವಿಧ ಕಾರ್ಮಿಕರು ಕನಿಷ್ಠ ವೇತನಕ್ಕೆ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ಕನಿಷ್ಠ ವೇತನಕ್ಕೆ ಆಗ್ರಹಿಸಿ ಇವರು ಪ್ರತಿಭಟನೆಯನ್ನು ನಡೆಸುತ್ತಿದ್ದು ಮತ್ತೆ ಇವತ್ತು ಬೃಹತ್ ಪ್ರತಿಭಟನೆಗಳನ್ನು ನಡೆಸುತ್ತಿದ್ದಾರೆ. ಮಾತ್ರವಲ್ಲದೆ ಅವರು ಬೇಡಿಕೆಗಳಿಗೋಸ್ಕರ ತಮ್ಮ ಹಲವಾರು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಇವತ್ತು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಬನ್ನಿ ಅವರ ಬೇಡಿಕೆಗಳೇನು ಎಂಬುದನ್ನು ಕೇಳುವ. ಓಕೆ, ಈಗ ನಮ್ಮ ಜೊತೆ ಇದ್ದಾರೆ ಸುರೇಶ್ ಕಲ್ಲಾಗರ್ ಅವರು, ರಾಜ್ಯ ಸಮಿತಿಯ ಕಾರ್ಯದರ್ಶಿ ಆಗಿದ್ದಾರೆ. ಬನ್ನಿ ಅವರಲ್ಲಿ ಅವರ ಡಿಮಾಂಡ್ಸ್ಗಳನ್ನ ಕೇಳುವ. ಸರ್, ಯಾವುದೆಲ್ಲ ಡಿಮಾಂಡ್ಸ್ಗಳನ್ನ ಇಟ್ಕೊಂಡು ನೀವು ಇವತ್ತು ಪ್ರತಿಭಟನೆಯನ್ನ ಮಾಡ್ತಿದ್ದೆ? ಇವತ್ತು ಇಡೀ ರಾಜ್ಯದಾದ್ಯಂತ ಕನಿಷ್ಠ ಕೂಲಿಯನ್ನ 36,000 ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂಥ ಕಾರ್ಮಿಕರಿಗೆ 36,000 ಕೊಡಬೇಕು ಅಂತೇಳಿ ಹೇಳಿ ನಾವು ಪ್ರತಿಭಟನೆಯನ್ನ ಇಡೀ ರಾಜ್ಯದಾದ್ಯಂತ ಹಮ್ಮಿಕೊಂಡಿರುವಂಥದ್ದು. ನಾಳೆ ಮೇ 30 CITU ಹುಟ್ಟಿದ ದಿನ, CITU ಸಂಸ್ಥಾಪನಾ ದಿನ. ಆ ದಿನದಂದು ನಾವು ತೀರ್ಮಾನ ಮಾಡಿದ್ದು ಇಡೀ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಒಂದು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ನಮ್ಮ 36,000 ರೂಪಾಯಿ ಬೇಡಿಕೆ ಏನಿದೆ ಕನಿಷ್ಠ ಕೂಲಿ, ಅದನ್ನ ಜಾರಿ ಮಾಡಬೇಕು ರಾಜ್ಯ ಸರ್ಕಾರ ಅಂತೇಳಿ ಹೇಳಿ ನಾವು ಇವತ್ತು ಪ್ರತಿಭಟನೆಯನ್ನ ಜಿಲ್ಲಾಧಿಕಾರಿ ಕಚೇರಿ ಮೊದಲು ಮಾಡಿದ್ದೀವಿ. ನಾಳೆ ಶನಿವಾರ ಆಗಿರೋದ್ರಿಂದ ಕೆಲವರಿಗೆ ಬಟವಾಡೆ ಬೇರೆ ಬೇರೆ ಪ್ರಶ್ನೆಗಳಿರೋದ್ರಿಂದ ನಾವು 29ಕ್ಕೆ ಈ ಕಾರ್ಯಕ್ರಮವನ್ನು ಉಡುಪಿ ಜಿಲ್ಲೆಯಲ್ಲಿ ಜಿಲ್ಲಾ ಸಮಿತಿ ತೀರ್ಮಾನ ಮಾಡಿದೆ. ನಿಮ್ಗೆಲ್ಲ ಗೊತ್ತಿರಬಹುದು, ಮೊನ್ನೆ ನಾವು ಹಲವಾರು ತಿಂಗಳುಗಳಿಂದ ಈ ಕನಿಷ್ಠ ಕೂಲಿಯನ್ನ 36,000 ರೂಪಾಯಿ ಕೊಡಬೇಕು ಅಂತೇಳಿ ಸಾರ್ವಜನಿಕರಿಂದ, ವಿವಿಧ ಇಲಾಖೆಗಳಲ್ಲಿ ಮತ್ತೆ ನಮ್ಮ ಕಾರ್ಮಿಕರ ಮಧ್ಯೆ ಒಂದು ಸಹಿ ಸಂಗ್ರಹವನ್ನ ಮಾಡ್ತಾ ಇದ್ದೀವಿ. ಈ ಸಹಿ ಸಂಗ್ರಹವನ್ನ ಮಾಡಿ ಆನಂತರ 30ನೇ ತಾರೀಕು ಅಥವಾ 29ನೇ ತಾರೀಕು ಈ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಆದ್ರೆ ರಾಜ್ಯ ಸರ್ಕಾರ ಮೊನ್ನೆ ಒಂದು ಅಧಿಸೂಚನೆಯನ್ನ ಹೊರಡಿಸಿದೆ. ಕನಿಷ್ಠ ಕೂಲಿಗೆ ಸಂಬಂಧಪಟ್ಟ ಅಧಿಸೂಚನೆ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲೆಲ್ಲ ಬಂದಿದೆ. ಸಂತೋಷ್ ಲಾಡ್ ಅವರು, ಕಾರ್ಮಿಕ ಮಂತ್ರಿಯವರು ತೃಪ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ಏನಂತ ಹೇಳಿದ್ರೆ, ನನಗೊಂದು ಸಮಾಧಾನ ಇದೆ, ಎಲ್ಲ ಕಾರ್ಮಿಕರು ನ್ಯಾಯ ಕೊಡಿಸಿದ್ದೀನಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಇದು ಅಪ್ಪಟ ಸುಳ್ಳು. ಯಾಕಂತ ಹೇಳಿದ್ರೆ, ಇವತ್ತು ಅಧಿಸೂಚನೆ ಹೊರಡಿಸಿದ ನಂತರದಲ್ಲಿ ಇವತ್ತು ನಾವು ನೋಡಿದಾಗ, ಅದನ್ನ ನೀವು ಅಭ್ಯಾಸ ಮಾಡಬಹುದು, ಅದನ್ನ ನೋಡಿದಾಗ ಏನಂತ ಹೇಳಿದ್ರೆ 19 ಬಗೆಯ ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರನ್ನ, ಅಸಂಘಟಿತ ಕಾರ್ಮಿಕರನ್ನ ಇವತ್ತು ಕನಿಷ್ಠ ಕೂಲಿ ವ್ಯಾಪ್ತಿಯಿಂದ ಹೊರಗಿಟ್ಟಿದ್ದಾರೆ. ಅಂತ ಹೇಳಿದ್ರೆ ಏನು, ಇವ್ರಿಗೆ ಸಮಾಧಾನ ಅಂತ ಹೇಳಿ, ತೃಪ್ತಿ ಅಂತ ಹೇಳಿದ್ರೆ ಏನಂತ ನಾವು ಇವತ್ತು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ಬೇಕು. 19 ಬಗೆಯ ಕಾರ್ಮಿಕರನ್ನ ಕನಿಷ್ಠ ಕೂಲಿ ವ್ಯಾಪ್ತಿಯಿಂದ ಹೊರಗಿಟ್ಟಿದ್ದಾರೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಅಂತೇಳಿ ಇವತ್ತು ಅಂತ ಎಲ್ಲ ಕಾರ್ಮಿಕರು ಇವತ್ತು ಬೀದಿಗೆ ಬರ್ಬೇಕು ಅನ್ನುವಂತ ಇಚ್ಛೆನಾ ಅನ್ನುವಂತ ಪ್ರಶ್ನೆ ಇವತ್ತು ಇದೆ. ಹಾಗಾಗಿ ಇದನ್ನ ವೈಜ್ಞಾನಿಕವಾಗಿ ನಾವು ನೋಡುವಾಗ ಈ ಕನಿಷ್ಠ ಕೂಲಿ ವೈಜ್ಞಾನಿಕವಾಗಿಲ್ಲ, ಸೈಂಟಿಫಿಕ್ ಆಗಿಲ್ಲ. ಇದೊಂದು ಆಳುವವರು ಅಥವಾ ರಾಜ್ಯ ಸರ್ಕಾರ ತಮ್ಗೆ ಬೇಕಾದ ರೀತಿಯಲ್ಲಿ ಇವತ್ತು ಎಲ್ಲರಿಗೂ ನ್ಯಾಯ ಕೊಡಿಸ್ಲಿಕ್ಕೆ ಸಾಧ್ಯ ಆಗದ ರೀತಿಯಲ್ಲಿ ಅವರು ಇವತ್ತು ಅದನ್ನ ಜಾರಿ ಮಾಡಿದ್ದಾರೆ ಅನ್ನುವಂಥದ್ದು ನೋಡ್ಬೇಕಾಗತ್ತೆ. ಹಾಗಾಗಿ ಇದು ವೈಜ್ಞಾನಿಕವಾಗಿಲ್ಲ ಅಂತೇಳಿ ಹೇಳುವ ಕಾರಣಕ್ಕಾಗಿ ನಾವು ಇದನ್ನ ವಿರೋಧಿಸಿ ಇವತ್ತು ಪ್ರತಿಭಟನೆಯನ್ನ ನಾವು ಮುಂದುವರಿಸಿದ್ದೀವಿ. ಹಾಗಾಗಿ ಇವತ್ತು ಎಲ್ಲರಿಗೂ 36,000 ರೂಪಾಯಿ ಇದ್ರೆ ಮಾತ್ರನೇ ಒಂದು ಕುಟುಂಬ ಇವತ್ತು ತನ್ನ ಮಕ್ಕಳಿಗೆ ಆರೋಗ್ಯವನ್ನ, ಶಿಕ್ಷಣವನ್ನ, ಬಟ್ಟೆಗಳನ್ನ, ಎಲ್ಲ ಪೌಷ್ಟಿಕಾಂಶಯುಕ್ತ ಆಹಾರವನ್ನ ಬೇರೆ ಬೇರೆ ಬೆಲೆ ಏರಿಕೆಯಿಂದ ಇವತ್ತು
ಮುಕ್ತರಾಗಲಿಕ್ಕೆ ಸಾಧ್ಯ ಆಗತ್ತೆ. 36,000 ರೂಪಾಯಿ ನೀವು ಕೊಡ್ಲೇ 25,000 ರೂಪಾಯಿ 19,000 ರೂಪಾಯಿ ಈ ರೀತಿ ಎಲ್ಲ ಕೊಟ್ಟಿದ್ರೆ ಇವತ್ತಿನ ಬೆಲೆ ಏರಿಕೆ ಸಂದರ್ಭದಲ್ಲಿ ಅವ್ರ ಜೀವನ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಇದನ್ನ 36,000 ರೂಪಾಯಿಗೆ ಹೆಚ್ಚಳವನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವು ಹೋರಾಟವನ್ನ ತೀವ್ರವಾಗಿ ಇವತ್ತು ಮಾಡಿರುವಂತದ್ದು. ಈ ಹೋರಾಟ ನಿಲ್ಲುತ್ತಾ ಕೇಳಿದ್ರೆ ಮುತ್ತಿಗೆ ಹಾಕಿ ನಿಲ್ಲುತ್ತಾ ಕೇಳಿದ್ರೆ ಇಲ್ಲ. ಈ ಹೋರಾಟ ಮತ್ತಷ್ಟು ಮುಂದುವರಿಸಲಿಕ್ಕೆ ನಾವು ಎಲ್ಲ ಪ್ರಯತ್ನವನ್ನು CIT ಇವತ್ತು ಮಾಡ್ತೀವಿ. 36,000 ರೂಪಾಯಿ ಅಗತ್ಯವಾಗಿ ಇವತ್ತು ಬೇಕಾಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈ ಹೋರಾಟವನ್ನು ಮುಂದುವರಿಸ್ತೀವಿ. ಬಹಳ ಮುಖ್ಯವಾಗಿ ನಾವು ಈ ಸಹಿ ಸಂಗ್ರಹ ಮಾಡ್ಲಿಕ್ಕೆ ಇಡೀ ಜಿಲ್ಲೆಯಲ್ಲಿ ತಿರುಗಾಟ ಮಾಡಿದ್ದೀವಿ. ನಮ್ಮ ಕಾರ್ಮಿಕ ಮುಖಂಡರು CIT ಮುಖಂಡರು ಇಡೀ ಜಿಲ್ಲೆಯಾದ್ಯಂತ ತಿರುಗಾಟ ಮಾಡಿದ್ದೀವಿ. ನಾವು ಸಮೀಕ್ಷೆ ಮಾಡಿದ್ದೀವಿ. ಸಮೀಕ್ಷೆ ಮಾಡಿದಾಗ ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿ ಇವತ್ತು ಕಾಯಂ ಅಲ್ಲದ ಗುತ್ತಿಗೆ ಕಾರ್ಮಿಕರಿದ್ದಾರೆ. ಆ ಗುತ್ತಿಗೆ ಕಾರ್ಮಿಕರನ್ನು ಕೇಳಿದ್ರೆ ಇವತ್ತು ನಮ್ಗೆ ಸಿಗಲ್ಲ ಸರ್ ಅಂತೇಳಿ ಹೇಳ್ತಾ ಇದ್ದಾರೆ. ಅಂತ ಹೇಳಿದ್ರೆ ಗುತ್ತಿಗೆ ಕಾರ್ಮಿಕರನ್ನ ಅವರ ಏಜೆನ್ಸಿಗಳು ಯಾವ ರೀತಿಯಾಗಿ ಶೋಷಣೆ ಮಾಡ್ತವೆ ಅಂತೇಳಿ ಹೇಳಿದ್ರೆ ಇವ್ರಿಗೆ ಕೊಡೋದು 12,000 ರೂಪಾಯಿ, ಏಜೆನ್ಸಿಯವರು 5,000 ರೂಪಾಯಿ ಪ್ರತಿಯೊಬ್ಬ ಕಾರ್ಮಿಕರಿಂದ 5,000-6,000 ರೂಪಾಯಿಯನ್ನ ಇಟ್ಕೊಳ್ತಾ ಇದ್ದಾರೆ. ಏಜೆನ್ಸಿ ಅವರಿಗೆ ಸರ್ಕಾರ ಕೊಡ್ತಾ ಇದೆ. ಇಂಥ ಅವಮಾನವೀಯ ಒಂದು ನಡತೆ ನೋಡಿ ಸರ್ಕಾರದ್ದು. ಅಂದ್ರೆ ಏಜೆನ್ಸಿಯವರಿಗೆ ದುಡ್ಡು ಕೊಟ್ಟು ಅದ್ರ ಮೂಲಕ ಇವತ್ತು ಮಧ್ಯವರ್ತಿಗಳ ಮೂಲಕ ಇವತ್ತು ಏಜೆನ್ಸಿಯವರು ಗುತ್ತಿಗೆ ಕಾರ್ಮಿಕರನ್ನ ಮಾಡ್ಕೊಳ್ತಾ ಇದ್ದಾರೆ. ಇದೊಂದು ಅಮಾನವೀಯವಾದಂತ ಒಂದು ಸರ್ಕಾರದ ನಡೆ. ಹಾಗಾಗಿ ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿರುವಂತ ಗುತ್ತಿಗೆ ಕಾರ್ಮಿಕರನ್ನ ಕಾಯಂಗೊಳಿಸಬೇಕು. ಅವರಿಗೆ 36,000 ರೂಪಾಯಿಯನ್ನ ಕೊಡಿಸಬೇಕು. ಆ ರೀತಿಯಾಗಿ ಕೊಡಿಸಿದ್ರೆ ಮಾತ್ರನೇ ಇವತ್ತು ನಮ್ಮ ಕಾರ್ಮಿಕ ವರ್ಗಕ್ಕೆ ಕಾರ್ಮಿಕ ಸಂಘಟನೆ ತೃಪ್ತಿಯಾಗೋದು. ಕಾರ್ಮಿಕ ಮಂತ್ರಿ ಅವರು ಇವತ್ತು ಶತಕೋಟ್ಯಾಧಿಪತಿಗಳು, ಕೋಟ್ಯಾಧೀಶರು, ಅವರು ಇವತ್ತು ಈ ರೀತಿಯ ತೃಪ್ತಿಯಾಗಿದೆ ಅನ್ನುವಂತ ಮಾತನ್ನ ಹೇಳ್ತಾ ಇರೋದು ನಾಚಿಕೆ ಆಗ್ಬೇಕು ಅವರಿಗೆ. ಯಾಕಂತ ಹೇಳಿದ್ರೆ ಇದು ಬಹಳ ಅಮಾನವೀಯವಾದಂತ ವರ್ತನೆ. ಹಾಗಾಗಿ ಇದನ್ನ ಅವರು ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ ಕಾರ್ಮಿಕ ಸಂಘಟನೆಗಳು ಅನ್ನುವಂಥದ್ದು ಒಂದು. ಇನ್ನು ಉಡುಪಿ ಜಿಲ್ಲೆಯಲ್ಲಿ ಇವತ್ತು ಕೈಗಾರಿಕೆ ಇದೆ, ಹಲವಾರು ಕೈಗಾರಿಕೆಗಳಿದೆ. ಇವತ್ತು ಉಡುಪಿ ಜಿಲ್ಲೆಯ ಆರ್ಥಿಕತೆ ನಡೀತಾ ಇರುವಂತದ್ದೇ ಕಾರ್ಮಿಕ ವರ್ಗದಿಂದ. ಅವ್ರ ಸಂಪತ್ತನ್ನು ಸೃಷ್ಟಿ ಮಾಡ್ತಾ ಇರೋದ್ರಿಂದ ಉಡುಪಿಯ ಆರ್ಥಿಕ ಚಟುವಟಿಕೆಗಳು ಇವತ್ತು ನಡೀತಾ ಇದೆ. ಆದ್ರೆ ಜಿಲ್ಲಾಡಳಿತಕ್ಕೆ ಇದು ಪರಿವೇ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಕುಂದಾಪುರದಲ್ಲಿರುವಂತಹ 11 ಹಂಚು ಕೈಗಾರಿಕೆಗಳು ಇವತ್ತು ಅದರಲ್ಲಿ ಸಾವಿರಾರು ಜನ ದುಡಿತಾ ಇದ್ದಾರೆ. ಆದ್ರೆ ಇವತ್ತು ಹಂಚು ಕೈಗಾರಿಕೆಗೆ ಬೇಕಾಗಿರುವಂತ ಆವೆ ಮಣ್ಣು ಇವತ್ತು ಸಿಗ್ತಾ ಇಲ್ಲ. ಆವೆ ಮಣ್ಣು ಇದೆ, ಆದ್ರೆ ಗಣಿ ಇಲಾಖೆಯ ಅಧಿಕಾರಿಗಳು ಈ ಆವೆ ಮಣ್ಣನ್ನು ತಗೊಂಡು ಹೋಗುವಾಗ ಅದನ್ನ ತಡೆದು ಇವತ್ತು ಈ ಒಂದು ಉದ್ಯಮವನ್ನ ನಡೆಸಲಿಕ್ಕಾದಂತ ಪರಿಸ್ಥಿತಿಯನ್ನು ಇವತ್ತು ನಿರ್ಮಾಣ ಗಣಿ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ, ಜಿಲ್ಲಾಡಳಿತ ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗೆ ಗೊತ್ತಿದೆ, ಕರ್ನಾಟಕ ಸರ್ಕಾರಕ್ಕೆ ಗೊತ್ತಿದೆ. ಆದ್ರೆ ಈ ಒಂದು ಉದ್ಯಮವನ್ನ ರಕ್ಷಣೆ ಮಾಡ್ಲಿಕ್ಕೆ, ಜಿಲ್ಲೆಯ ಆರ್ಥಿಕತೆಯನ್ನ ರಕ್ಷಣೆ ಮಾಡ್ಲಿಕ್ಕೆ ಜಿಲ್ಲಾಡಳಿತ ಯಾವುದೇ ರೀತಿಯ ಕಾಳಜಿಯನ್ನು ವಹಿಸ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇವರಿಗೆ ಎಷ್ಟರ ಮಟ್ಟಿಗೆ ಜಿಲ್ಲೆಯ ಬಗ್ಗೆ, ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಇವತ್ತಿಗೆ ಅವರಿಗೆ ಒಂದು ಕಾಳಜಿ ಇದೆ ಅಂತೇಳಿ ತೋರಿಸುತ್ತೆ. ಹಾಗಾಗಿ ಆವೆ ಮಣ್ಣನ್ನ ಸರಾಗವಾಗಿ ಕೊಡ್ಲಿಕ್ಕೆ, ಕಾನೂನುಬದ್ಧವಾಗಿ ಕೊಡ್ಲಿಕ್ಕೆ ಜಿಲ್ಲಾಡಳಿತ ಮುಂದಾಗಬೇಕು, ಗಣಿ ಅಧಿಕಾರಿಗಳಿಗೆ ತಿಳಿಸಬೇಕು. ರಾಜ್ಯ ಸರ್ಕಾರಕ್ಕೆ ಇದು ಗೊತ್ತಿದೆ. ಹಾಗಾಗಿ ಈ ಒಂದು ಹಂಚು ಕೈಗಾರಿಕೆಯನ್ನು ಉಳಿಬೇಕು. ಮತ್ತೆ 4 ಲೇಬರ್ ಕೋಡ್ ಅಂತ ತರ್ತಾ ಇದ್ದಾರೆ. ಈ 4 ಲೇಬರ್ ಕೋಡ್ ಬಂದ್ರೆ ಕೆಲವು ಕಾರ್ಮಿಕರ ಸೌಲಭ್ಯಗಳು ಕಿತ್ಕೊಂಡು ಹೋಗ್ತವೆ, ಕಸ್ಕೊಳ್ತಾರೆ. ಅದ್ರ ಜೊತೆಯಲ್ಲಿ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯು ಕೂಡ ರದ್ದಾಗತ್ತೆ, ಸೆಸ್ ರದ್ದಾಗತ್ತೆ. ಸೆಸ್ ರದ್ದಾದ್ರೆ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿರುವ ಕಟ್ಟಡ ಕಾರ್ಮಿಕರ ಕುಟುಂಬಗಳು ಕೂಡ ಬೀದಿ ಬರ್ತವೆ, ಆರ್ಥಿಕ ಚಟುವಟಿಕೆಗಳು ಕೂಡ ಬೀದಿ ಬೀಳ್ತವೆ. ಹಾಗಾಗಿ ಈ ಒಂದು ಎಲ್ಲ ಕಾಳಜಿಯನ್ನು ಇಟ್ಕೊಂಡು ಸರ್ಕಾರ ಮುನ್ನಡೆಯನ್ನು ಇಡಬೇಕು. ಇದೊಂದು ಸಾಂಕೇತಿಕವಾದಂತ ಪ್ರತಿಭಟನೆಯನ್ನ ಮುತ್ತಿಗೆಯನ್ನ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ತೀವ್ರ ರೀತಿಯಾದಂತಹ ಹೋರಾಟ ಕಾರ್ಮಿಕ ವರ್ಗ ಇವತ್ತು ಮಾಡ್ತದೆ. ನೀವು ಅದನ್ನು ಎದುರಿಸಲಿಕ್ಕೆ ಸಿದ್ಧರಾಗಬೇಕು ಅಂತೇಳಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಈಗ CIT ಏನ್ ಆಗ್ರಹ ಮಾಡ್ತಿದೆ ಅಂತ ಹೇಳಿದ್ರೆ ಕನಿಷ್ಠ ಕೂಲಿ 36,000 ಎಲ್ಲರಿಗೂ ಕೊಡ್ಬೇಕು. ಅಂದ್ರೆ ಕಾರ್ಮಿಕರಿಗೆ ಜೀವನ ನಡೆಸಕ್ಕೆ 36,000 ಕನಿಷ್ಠ ಬೇಕೇ ಬೇಕು ಅಂತ ಈಗ ಬೇಡಿಕೆ ಇಟ್ಟಿರೋದು. ಕನಿಷ್ಠ ಕೂಲಿ 36,000 ಕೊಡಬೇಕು. ಅದ್ರ ಜೊತೆಗೆ ಕಲ್ಯಾಣ ಮಂಡಳಿಯಿಂದ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ರಕ್ಷಣೆ ಆಗ್ಬೇಕು. ಯಾಕೆ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ರಕ್ಷಣೆ ಆಗ್ಬೇಕು ಅಂತ ಹೇಳ್ತಿದೀವಿ ಅಂದ್ರೆ ಅದು 1996ರ ಸೆಸ್ ಕಾಯ್ದೆನ ನಾವು ಹೋರಾಟ ಮಾಡಿ ಪಡ್ಕೊಂಡಿರೋದು. ಅಂತ ಹೋರಾಟ ಪಡ್ಕೊಂಡಿರೋ ಕಾನೂನುಗಳನ್ನೆಲ್ಲ ಇವರು ಕಾರ್ಮಿಕರದು ಲೇಬರ್ ಕೋಡ್ ಅಂತ ಮಾಡಿ ಎಲ್ಲಾ ಕಾರ್ಮಿಕರ ಕಾನೂನುಗಳನ್ನ ತೆಗಿತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಹೋರಾಟ ಮಾಡಿ ಪಡೆದಿರೋ ಕಾನೂನನ್ನ ಇವರೆಲ್ಲ ಇದ್ ಮಾಡ್ತಿದ್ದಾರೆ. ಅಂದ್ರೆ ಈಗ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಗಿ ಪ್ರಜೆಗಳಿಗೋಸ್ಕರ ಸರ್ಕಾರ ನಡೆಸ್ತಾ ಇದ್ದಾರೆ ಅಂದ್ರೆ ಏನ್ ಪ್ರಜೆಗಳಿಗೋಸ್ಕರ ಸರ್ಕಾರ ನಡೆಸ್ತಾ ಇದ್ದಾರೆ? ಯಾಕೆ ಅಂತ ಹೇಳಿದ್ರೆ ಕಾರ್ಮಿಕರು ಈ ಒಂದು ದೇಶದ ಬೆನ್ನೆಲುಬು. ಅಂತ ಕಾರ್ಮಿಕರಿಗೆ ಬರೋ ಕಾನೂನುಗಳನ್ನೆಲ್ಲ ಇವರು ಕಡಿತಗೊಳಿಸ್ತಾ ಇದ್ದಾರೆ. ಆದ್ರೆ ಒಂದೇ ಒಂದು ಕಾರ್ಮಿಕರ ಸಮಸ್ಯೆ ಅಲ್ಲ, ಕಟ್ಟಡ ಕಾರ್ಮಿಕರಿಗೆ ಈಗ ಸೆಸ್ ಹಣದಲ್ಲಿ ಏನೋ ಒಂದು ಮದುವೆ ಧನ ಸಹಾಯ ಕೊಡ್ಬೇಕು ಅನ್ನೋದಿದೆ. ಆದ್ರೆ ಈಗ ಆ ಮದುವೆ ಧನ ಸಹಾಯನ ಆ ಕಾರ್ಮಿಕರಿಂದ ಕಸಿದ್ಕೊಳ್ತಾ ಇದ್ದಾರೆ. ಈಗಾಗ್ಲೇ 3-4 ವರ್ಷಗಳಿಂದ
ಸ್ಕಾಲರ್ಶಿಪ್ ಹಣ ಬಂದೇ ಇಲ್ಲ. ಆ ಸ್ಕಾಲರ್ಶಿಪ್ ಹಣ ಬರಕ್ಕೆ ಅಂತ ಹೇಳಿ ನಾವೆಲ್ಲ ಹೋರಾಟಗಳನ್ನ ಮಾಡ್ತಾನೆ ಇದೀವಿ, ಕೊಡ್ಬೇಕು ಅಂತ ಹೇಳ್ತಾನೆ ಇದೀವಿ. ಆದ್ರೂ ಆ ಸ್ಕಾಲರ್ಶಿಪ್ ಬರ್ತಾ ಇಲ್ಲ. ಮದ್ವೆ ಧನ ಸಹಾಯ ಈ ರೀತಿ ಮಾಡ್ತಿದ್ದಾರೆ. ಪಿಂಚಣಿ ಎಷ್ಟೋ ಜನಕ್ಕೆ 1 ವರ್ಷಗಳ ಕಾಲ ಪಿಂಚಣಿ ಬರ್ತಾ ಇಲ್ಲ. ಕುಟುಂಬ ಪಿಂಚಣಿ ಇದೆ ಅಂತ ಹೇಳ್ತಾರೆ, ಸರ್ಕಾರದಲ್ಲಿ ಘೋಷಣೆಗಳು ಮಾತ್ರ ಆಗೋಗಿದೆ. ಆ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯವರು ಈ ತರ ಎಲ್ಲ ನಾವು ಬೆನಿಫಿಟ್ಗಳನ್ನ ಕೊಡ್ತಾ ಇದೀವಿ ಅಂತ ಹೇಳಿ ಘೋಷಣೆಗೆ ಮಾತ್ರ ಆಗೋಗಿದೆ. ಮನೆ ಕಟ್ಟಕ್ಕೆ ಅಂತ ಹೇಳಿ ಪರಿಹಾರ ಇದ್ರೂನು ಇದುವರೆಗೂ ಒಂದು ಮನೆ ಕಟ್ಟಕ್ಕೂ ಅದು ಪರಿಹಾರ ಸಿಕ್ಕಿಲ್ಲ. ಈ ರೀತಿ ಎಲ್ಲಾ ಕಾರ್ಮಿಕರದ ಸೌಲಭ್ಯಗಳನ್ನೆಲ್ಲ ಇವ್ರು ಕಡಿತ ಮಾಡ್ತಾ ಇದ್ರೆ ಇವ್ರು ಯಾವ ರೀತಿ ಪ್ರಜೆಗಳಿಗೋಸ್ಕರ ಸರ್ಕಾರ ನಡೆಸ್ತಿದ್ದಾರೆ ಅಂತ ಹೇಳಿ ತಿಳಿಬೇಕಾಗುತ್ತೆ. ಈ ಕಡೆ ಕೇಂದ್ರ ಸರ್ಕಾರನೂ ಅಷ್ಟೇ, ರಾಜ್ಯ ಸರ್ಕಾರನೂ ಅಷ್ಟೇ. ಆ ಲೇಬರ್ ಕೋಡ್ನ ಅವರು ತರಬಾರ್ದು. ಲೇಬರ್ ಕಾರ್ಮಿಕ ಸಂಹಿತೆಗಳನ್ನ ನಮ್ಗೆ ಬೇಡ, ಕಾರ್ಮಿಕ ಸಂಹಿತೆ ಬೇಡ. ಯಾಕೆಂದ್ರೆ ಅದು ಕಾನೂನುಗಳನ್ನ ನಾವು ಹೋರಾಟ ಮಾಡಿ ಪಡೆದಿರೋ ಕಾನೂನ ಇವರು ಈ ರೀತಿ ಎಲ್ಲ ಕೋಡ್ಗಳನ್ನ ಮಾಡಿ ತೆಗಿತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಅಮಾನವೀಯ ಅಂತ ಹೇಳ್ಬೇಕು. ಮತ್ತೆ ಈ ಬಿಸಿ ಊಟ ಕಾರ್ಮಿಕರಿಗೆ ಅವ್ರಿಗೆ ವೇತನ ಹೆಚ್ಚಳ ಮಾಡ್ಬೇಕು. ಅಂಗನವಾಡಿ ಅವ್ರಿಗೆಲ್ಲ ಗ್ರಾಚ್ಯುಟಿ ಕೊಡ್ಬೇಕು. ಮತ್ತೆ ಅವ್ರದ್ದು ಕೆಲಸದ ಹೊರೆಯನ್ನ ಕಡಿಮೆ ಮಾಡ್ಬೇಕು. ಬಿಡಿ ಕಾರ್ಮಿಕರಿಗೆ ತುಟ್ಟಿ ಭತ್ಯೆ ಅದನ್ನ ಕೊಡ್ಬೇಕು ಅಂತ ಆಗಿದ್ರು ಇದುವರೆಗೂ ಯಾವುದೇ ರೀತಿ ಬಿಡಿ ಕಾರ್ಮಿಕರಿಗೆ ತುಟ್ಟಿ ಭತ್ಯೆ ಇಲ್ಲ. ಬಿಡಿ ಕಾರ್ಮಿಕರದ್ದು ಕಾರ್ಮಿಕರಿಗೆ ಕೆಲಸ ಇಲ್ಲ, ಅವ್ರಿಗೆ ಪರ್ಯಾಯ ಕೆಲಸ ಕೊಡ್ಬೇಕು ಅಂತ ಇದ್ರೂನು ಕಾನೂನಲ್ಲಿ ಆ ಬಿಡಿ ಕಾರ್ಮಿಕರಿಗೆ ಪರ್ಯಾಯ ಕಾನೂನು ಇಲ್ಲ. ಈ ರೀತಿ ಎಲ್ಲಾ ಕಾರ್ಮಿಕರನ್ನು ಈಗ ಹೇಳ್ಬೇಕು ಅಂತ ಹೇಳಿದ್ರೆ ಅವರು ನಿಮ್ಗೆ ಈಗಾಗಲೇ ಹೇಳಿದ್ದಾರೆ, ಈ ಗೋಡಂಬಿ ಫ್ಯಾಕ್ಟ್ರಿ ಕೆಲವೊಂದೆಲ್ಲ ಕಂಪ್ನಿಗಳನ್ನ ಇದರಿಂದ ತೆಗ್ದಿದ್ದಾರೆ ಅಂತ. ಅಂದ್ರೆ ಅವ್ರ ಕಾರ್ಮಿಕರ ಜೀವನ ಎಲ್ಲ ಏನು? ಈ ರೀತಿ ಎಲ್ಲಾ ಕಾರ್ಮಿಕರ ಕಾನೂನುಗಳನ್ನ ಇವರು ತಡೆ ಹಿಡಿದು ಯಾವ ರೀತಿ ಯಾರಿಗೆ ಈ ಬಂಡವಾಳಶಾಹಿಗರಿಗೆ ಮತ್ತೆ ಭೂ ಮಾಲೀಕರಿಗೆ ಇವ್ರಿಗೆ ಅನುಕೂಲ ಮಾಡೋ ತರ ಮಾಡ್ತಾ ಇದ್ರೆ ಕಾರ್ಮಿಕರ ಗತಿ ಏನು? ಅದಕ್ಕೋಸ್ಕರ ಈ ದಿನ ನಾವು ಈ ಹೋರಾಟನ ಮಾಡಿರೋದು. ಇಡೀ ರಾಜ್ಯಾದ್ಯಂತ ನಮ್ಮ ಕಾರ್ಮಿಕ ಕಾನೂನು ತಿದ್ದುಪಡಿ ಮತ್ತೆ ರಾಜ್ಯ ಸರ್ಕಾರ ಏನು ಇವತ್ತು ಕಾರ್ಮಿಕ ಕನಿಷ್ಠ ವೇತನ ಇವತ್ತು ಜಾರಿ ಮಾಡಿದೆ. ಆ ಕನಿಷ್ಠ ವೇತನ ಜಾರಿ ಮಾಡಿದ್ದನ್ನು ಅದನ್ನು ಪುನರ್ ವಿಮರ್ಶೆ ಮಾಡಿ ಜಾರಿ ಮಾಡಬೇಕು. ಯಾಕೆಂತ ಹೇಳಿದ್ರೆ ನಾವು CIT ಮುಖಾಂತರ ನೀಡಿದಂತ ನಮ್ಮ 36,000 ಕನಿಷ್ಠ ವೇತನ ನೀಡಬೇಕಂತೇಳಿ ನಾವು ಒತ್ತಾಯ ಮಾಡಿದ್ದೇವೆ. ಆದ್ರೆ ಇದರಲ್ಲಿ ಸರ್ಕಾರ ಜಾರಿ ಮಾಡಿದ ಇದರಲ್ಲಿ ಆದೇಶದಲ್ಲಿ ಆ ರೀತಿ ಅದರಲ್ಲಿ ಇಲ್ಲ, ತುಂಬಾ ಕಡಿಮೆ ಇದೆ. ಹಾಗಾಗಿ ಕಾರ್ಮಿಕ ಪರವಾಗಿ ಅದನ್ನು ಪುನರ್ ವಿಮರ್ಶೆ ಮಾಡಿ ಇವತ್ತು ಅದನ್ನು ಜಾರಿ ಮಾಡಬೇಕು. ಅದೇ ರೀತಿ ಈ ಕರ್ನಾಟಕದಲ್ಲಿ ಅದು ಕೂಡ ಉಡುಪಿ ಜಿಲ್ಲೆಯಲ್ಲಿ ಬಹಳ ಮುಖ್ಯವಾಗಿರುವಂತಹ ಅಂಚು ಉದ್ಯಮದಲ್ಲಿ ಇವತ್ತೊಂದು ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ ಆವೆ ಮಣ್ಣನ್ನು ನಮ್ಮ ಗಣಿ ಇಲಾಖೆ ಸುಪ್ಪದಿಗೆ ಒಪ್ಪಿಸಿದ್ದಾರೆ. ಅದನ್ನು ಕೈ ಬಿಡ್ಬೇಕಂತೇಳಿ ನಾವು ಈ ಒತ್ತಾಯ ಮಾಡ್ತೇವೆ. ಯಾಕೆಂತ ಹೇಳಿದ್ರೆ ಇವತ್ತು ಆವೆ ಮಣ್ಣು ಗಣಿ ಇಲಾಖೆ ಹೋದ ಸಂದರ್ಭದಲ್ಲಿ ಅವರು ಗಣಿ ಇಲಾಖೆ ಕೆಲವು ಕಾನೂನುಗಳನ್ನು ಪಾಲಿಸ್ತಾ ಇದ್ದಾರೆ. ಹಾಗಾಗಿ ಆವೆ ಮಣ್ಣು ಸಿಗಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಆವೆ ಮಣ್ಣು ಸಿಗದೇ ಇರುವ ಕಾರಣ ಇವತ್ತು ಅಂಚು ಉದ್ಯಮದಲ್ಲಿ ಸಾವಿರಾರು ಕುಟುಂಬಗಳಿಗೆ ಇವತ್ತು ತೊಂದರೆ ಆಗ್ತಾ ಇದೆ. ಇನ್ನೊಂದು ಕಡೆ ನಮ್ಮ ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿ ಏನಿದೆ, ಮದುವೆ ಧನ ಸಹಾಯ ಇವತ್ತು ಅವರಿಗೆ 60,000 ರೂಪಾಯಿ ಸಿಗ್ತಾ ಇದೆ. ಇವತ್ತು ಕಲ್ಯಾಣ ಮಂಡಳಿ ಇವತ್ತು ನಮ್ಮ ಸರ್ಕಾರ ಅದನ್ನು ನಿರ್ಬಂಧ ಮಾಡಿ ಇವತ್ತು ಕೇಂದ್ರಕ್ಕೆ ಕಳಿಸಬೇಕಂತೇಳಿ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಅದನ್ನು ತಿದ್ದುಪಡಿಯನ್ನು ತರ್ತಾ ಇದೆ. ಈಗಾಗಲೇ ಕೇಂದ್ರ ಸರ್ಕಾರ ಕಾರ್ಮಿಕ ವಿರೋಧಿ ನೀತಿ ಅಂತ 4 ಲೇಬರ್ ಕೋಡ್ ಅನ್ನು ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ಇದ್ರೂ ಕೂಡ ಮೊನ್ನೆ ಅದನ್ನು ಪಾಸ್ ಮಾಡಿ ಜಾರಿ ಮಾಡಿದ್ದಾರೆ. ಅದೇ ನಮ್ಮ ರಾಜ್ಯ ಸರ್ಕಾರ ಮುಂದಿನ ದಿನದಲ್ಲಿ ಅದನ್ನು ಯಾವ ರೀತಿ ನಮ್ಮ ಕಾರ್ಮಿಕ ಸಂಘಟನೆ ಒತ್ತಡಗಳು ಇದ್ರೂ ಅದನ್ನು ಯಾವ ರೀತಿ ವಿಮರ್ಶೆ ಮಾಡಿ ಅದನ್ನು ಜಾರಿ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಮುಂದಿನ ದಿನದಲ್ಲಿ ಕಾರ್ಮಿಕ ಪರವಾಗಿರುವಂತ ಕಾನೂನು ಜಾರಿ ಮಾಡಬೇಕು. ಮತ್ತೆ ಅಂಗನವಾಡಿ ನೌಕರರಿಗೆ ಇರುವ ಬಾಕಿ ಇರುವಂತಹ ಗ್ಯಾಜೆಟ್ ಅನ್ನು ಜಾರಿ ಮಾಡಬೇಕು. ಬಿಸಿಯೂಟ ನೌಕರರನ್ನು ಕಾಯಂ ನೌಕರರಾಗಿ ಮಾಡಬೇಕು. ಬಹಳ ಮುಖ್ಯವಾಗಿ ನಮ್ಮ ಕರಾವಳಿ ಭಾಗ ಇರುವಂತಹ ಬೀಡಿ ಉದ್ಯಮ, ಇವತ್ತು ಬೀಡಿ ಉದ್ಯಮಕ್ಕೆ ಸರ್ಕಾರ ಈಗಿರುವಂತ ಏನು 304 ರೂಪಾಯಿ ಕನಿಷ್ಠ ವೇತನ ಜಾರಿ ಮಾಡಿದೆ, ಅದನ್ನು ಮಾಲಕರು ಕಟ್ಟುನಿಟ್ಟಾಗಿ ಜಾರಿ ಮಾಡಲಿಕ್ಕೆ ಸರ್ಕಾರ ಒತ್ತಾಯ ಮಾಡಬೇಕು. ಬಾಕಿ ಇರುವ ಕನಿಷ್ಠ ಕೂಲಿ ಇರಬಹುದು, ತುಟ್ಟಿ ಭತ್ಯೆ ಇರಬಹುದು, ಅದನ್ನು ಕೂಡಲೇ ಮಾಲಕರು ನೀಡುವ ರೀತಿಯಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಿ ಇದನ್ನು ಜಾರಿ ಮಾಡ್ಬೇಕಂತೇಳಿ ನಾವು ಇವತ್ತು ಇಡೀ ನಮ್ಮ ಜಿಲ್ಲೆಯಾದ್ಯಂತ CIT ನೇತೃತ್ವದಲ್ಲಿ ಇವತ್ತು ಜಿಲ್ಲಾಧಿಕಾರಿ ಕಚೇರಿಗೆ ಒತ್ತಿಗೆಯನ್ನು ಹಾಕಿದ್ದೇವೆ. ರಾಜ್ಯದಲ್ಲಿ ಹೊಸ CM ಬರ್ತಾ ಇದ್ದಾರೆ. ಯಾವ ರೀತಿಯಂತಹ ನಿಮ್ಗೆ ಒಂದು ಆಶಾಭಾವನೆ ಇರ್ಬೋದು, ನಿಮ್ಮ ಎಲ್ಲ ಡಿಮಾಂಡ್ಸ್ ಅನ್ನ ಪೂರೈಕೆ ಆಗ್ತದೆ ಎನ್ನುವಂತಹ ಏನಾದ್ರು ಆಶಾಭಾವನೆ ನಿಮ್ಗುಂಟಾ? ಈಗಾಗಲೇ ನಮ್ಮ ಹಿಂದಿನ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರಿಗೆ ನಾವು ಕಾರ್ಮಿಕ ಸಮಸ್ಯೆಗಳ ಬಗ್ಗೆ ಹಲವು ಬಾರಿ ಮನವಿ ಮತ್ತೆ ಕೆಲವು ವಿವರವಾದ ನಾವು ದಾಖಲೆಯನ್ನು ಕೊಟ್ಟಿದ್ದೇವೆ. ಕಾರ್ಮಿಕರಿಗೆ ಇವತ್ತು ಯಾವ ಸಮಸ್ಯೆಗಳಿದೆ, ಯಾವ ಕನಿಷ್ಠ ಕೂಲಿ ಇರಬೇಕು ಅಂತೇಳಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ. ಅದೇ ಚರ್ಚೆ ಮಾಡಿದ ಭಾಗವಾಗಿ ಅದರಲ್ಲಿ
ಒಂದು 10-20% ಏನು ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿದ್ರೆ ಬಿಟ್ಟರೆ 80% ಇಂಪ್ಲಿಮೆಂಟ್ ಮಾಡಲಿಲ್ಲ ಅವರು. ಈಗಾಗಲೇ ನಾವು ಕಾರ್ಮಿಕ ಸಚಿವ ಹತ್ರ ಕೂಡ ಮಾತಾಡಿದ್ದೇವೆ. ಅವರು ನಿಮ್ಮ ಪರವಾಗಿ ಕಾರ್ಮಿಕರಿಗೆ ಅನುಕೂಲ ಆಗುವ ರೀತಿಯಲ್ಲಿ ನಾವು ಅದನ್ನು ಕಾನೂನು ಜಾರಿ ಮಾಡ್ತೇವೆ ಮತ್ತು ಕೆಲವು ಸವಲತ್ತುಗಳು ಜಾರಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆದರೆ ಇವತ್ತಿನ ಪರಿಸ್ಥಿತಿ ನೋಡುವಾಗ ನಮ್ಮ ಮುಖ್ಯಮಂತ್ರಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಮುಂಬರುವ ನಮ್ಮ ಮುಖ್ಯಮಂತ್ರಿಗಳು ಈಗಾಗಲೇ ಅವರು ದೊಡ್ಡ ಶ್ರೀಮಂತ ವರ್ಗದ ಒಂದು ಬಂಡವಾಳಶಾಹಿ ಇಡೀ ರಾಜ್ಯದಲ್ಲಿ ಪ್ರಥಮ ಒಂದು ಬಂಡವಾಳಶಾಹಿ ವರ್ಗದ ಒಂದು ಪ್ರಜೆ ಅಂತಲೇ ಹೇಳ್ಬೋದು. ಅವರು ಮುಖ್ಯಮಂತ್ರಿ ಆದ ಅವರಲ್ಲಿ ಕಾರ್ಮಿಕರು ಯಾವ ನಿರೀಕ್ಷೆ ಇಟ್ಟುಕೊಳ್ಳುವ ಸಾಧ್ಯತೆ ಇಲ್ಲ. ಯಾಕಂದ್ರೆ ಇಲ್ಲಿ ಇರುವಂತದ್ದು 2 ವರ್ಷಗಳು. 2 ವರ್ಷದಲ್ಲಿ ಈಗಾಗಲೇ ಚುನಾವಣಾ ಪ್ರಕ್ರಿಯೆ ಆರಂಭವಾಗಿದೆ. ಈಗ ಅವರು ಮುಂದಿನ ಮುಖ್ಯಮಂತ್ರಿಯಾಗಿ ಬಂದ್ರು ಕೂಡ ಅವರು ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಬ್ಯುಸಿಯಾಗಿರ್ತಾರೆ. ಮತ್ತೆ ತಮ್ಮ ಜೇಬನ್ನು ಯಾವ ರೀತಿಯಲ್ಲಿ ತುಂಬಿಸಬೇಕಂತೇಳಿ ಅವರು ಆ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾರೆ. ಕಾರ್ಮಿಕ ಪರವಾಗಿ ಕೆಲಸವನ್ನು ಮಾಡ್ತಾರೆ ಅಂತೇಳಿ ನಂಬಿಕೆ ವಿಶ್ವಾಸ ನಮ್ಗೆ ಯಾರಿಗೂ ಇಲ್ಲ. ಅದು ನಮ್ಮ ಪರವಾಗಿ ನಾವು ಕಾರ್ಮಿಕ ಪರವಾಗಿ ಇವತ್ತು CIT ಕೆಲಸ ಮಾಡ್ತಿದ್ದೆ. ಮುಂದಿನ ದಿನಗಳು ತೀವ್ರವಾದ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಒತ್ತಡ ತರುವ ರೀತಿಯಲ್ಲಿ ಕೆಲಸವನ್ನು ಮಾಡ್ತೇವೆ ಅಂತೇಳಿ ಹೇಳಿಕೆ ಇಚ್ಛೆ ಪಡ್ತೀನಿ. ನಮ್ಗೆ ಬಿಡಿಯವರಿಗೆ ಅಂತ ಹೇಳಿದ್ರೆ 1,000 ಬೀಡಿ ಕಟ್ಟಿದ್ರೆ ಈಗ ಹಿಂದೆ ಆಗಿದಂತ ನಿಗದಿ ಮಾಡಿದಂತ ಏನು ಮಜೂರಿ ಇದೆ ಅದು ಸಹ ಸಿಗ್ತಾ ಇಲ್ಲ. ಹಾಗೆ ಮತ್ತೆ ಈಗ ಇರುವಂತದ್ದು 2026ರಲ್ಲಿ ನಮಗೆ 10 ರೂಪಾಯಿ 88 ಪೈಸೆ ನಮಗೆ ಜಾಸ್ತಿ ಆಗಿದೆ. ಹಾಗೆ 1,000 ಬೀಡಿಗೆ ಒಟ್ಟು 295 ರೂಪಾಯಿ 76 ಪೈಸೆ ಆಗುತ್ತೆ. 30 ರೂಪಾಯಿ ಪೇಪ್ ಕಟ್ಟು ಹೋಗುತ್ತೆ. ಹಾಗೆ ನಾವು ಇದು ಕೆಲವು ಸಲ ನಾವು ಹೋರಾಟ ಮಾಡಿ ಯಾವುದೇ ನಾವು ಇದನ್ನು ಪಡ್ಕೊಳ್ಬೇಕಿದ್ರು ನಾವು ಹೋರಾಟ ಮಾಡದೆ ನಮ್ಗೆ ಸಿಗುದಿಲ್ಲ. ಮತ್ತೆ ಬೀಡಿ ಕಾರ್ಮಿಕರಿಗೆ ಈಗ ನಾವು ಕೇಳ್ತಾ ಇರೋದು ಕನಿಷ್ಠ ಕೂಲಿ 301 ರೂಪಾಯಿ 92 ಪೈಸೆ. ಅದನ್ನು ನಮ್ಗೆ ಇವರು ಸರ್ಕಾರ ಜಾರಿ ಮಾಡ್ತಾ ಇಲ್ಲ, ಕೊಡ್ತಾ ಇಲ್ಲ. ಹಾಗೆ ಬಿಡಿ ಕಾರ್ಮಿಕರು ತುಂಬಾ ಕಷ್ಟದಲ್ಲಿ ಇರುವಂತ ಕಾರ್ಮಿಕರು, ಸಣ್ಣ ಕಾರ್ಮಿಕರು. ಒಂದು ಬೆಳಿಗ್ಗೆ ಕೂತ್ರೆ ಅದು ಆಗಿ ಹೋಗಿದಂತ ಕೆಲಸ ಅಲ್ಲ. ಅದು ತುಂಬಾ ಕೆಲಸ ಕೂಡ ಅದು ತುಂಬಾ ಎಫೆಕ್ಟಿವ್ ಕೆಲಸ ಅದು ಹೆಲ್ತಿಗೆ. ಆದ್ರೂ ಕೂಡ ಏನ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಬದುಕಿಗೋಸ್ಕರ ಏನಾದ್ರೂ ಒಂದು ಮಾಡ್ಲೇಬೇಕಾಗತ್ತೆ ಮನೇಲಿ ಕೂತು ಮಾಡುವಂತ ಕೆಲಸ. ಆದ್ರೆ ಈಗ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಈ 44 ಕಾರ್ಮಿಕ ಕಾನೂನುಗಳನ್ನು ಅದನ್ನೆಲ್ಲ ತೆಗೆದು 4 ಲೇಬರ್ ಕೋಡ್ ಮಾಡಿ ಆ 4 ಲೇಬರ್ ಕೋಡ್ ಅಲ್ಲಿ ಯಾವ್ದು ಸಿಗದಿದ್ದ ಹಾಗೆ ಈಗ ಮಾಡಿರುವಂತ ಸರ್ಕಾರ. ಅದ್ರಲ್ಲಿ ಈಗ ಬಿಡಿ ಕಾರ್ಮಿಕರಿಗೆ ಏನು ಮನೆ ಕಟ್ಲಿಕ್ಕೆ ಹಣ ಸಿಗ್ತಾ ಇತ್ತು ಮುಂಚೆಯಿಂದೆಲ್ಲ. ಅಂದ್ರೆ ಸೆಸ್ ಹಣ ಹಾಕ್ತಿದ್ರು ಕಂಪನಿಗಳು. ಈಗ ಕಲ್ಯಾಣ ಮಂಡಳಿಯೇ ಇಲ್ಲ ಅಂತ ಮಾಡಿದ್ದಾರೆ ಬಿಡಿ ಕಾರ್ಮಿಕರಿಗೆ. ಆ ಸೆಸ್ ಹಣ ಇರುವಾಗ ನಮ್ಗೆ ಮಾಶಾಶನ ಸಿಗ್ತಿತ್ತು, ಮತ್ತೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರ್ತಾ ಇತ್ತು, ಮನೆ ಕಟ್ಲಿಕ್ಕೆ ಹಣ ಸಿಗ್ತಾ ಇತ್ತು, ಎಲ್ಲಾ ಸಹಾಯಗಳನ್ನು ಕಲ್ಯಾಣ ಮಂಡಳಿಯನ್ನು ಸಿಗ್ತಾ ಇತ್ತು. ಇವಾಗ ಏನಾಗಿದೆ ಅಂದ್ರೆ ಯಾವ ಸವಲತ್ತುಗಳು ಪಾಪ ಬಿಡಿ ಕಾರ್ಮಿಕರಿಗೆ ಸಿಗದಂತ ಪರಿಸ್ಥಿತಿ ಇದೆ, ಸಿಗುವುದು ಇಲ್ಲ ಅವರಿಗೆ. ಹಾಗಾಗಿ ಈಗ ನಾವು ಈ ದಿನ ಹೋರಾಟ ಯಾಕೆ ಮಾಡಿದ್ವಿ ಅಂತ ನಾವು ಈಗ ಈ ಹೋರಾಟ ಮಾಡ್ಲಿಕ್ಕೆ ಕಾರಣನೇ ಅದು ಬಿಡಿ ಕಾರ್ಮಿಕರಿಗೂ ಕೂಡ ಈ ನ್ಯಾಯವನ್ನೆಲ್ಲ ಸಿಗ್ಬೇಕು ಅನ್ನುವಂತ ಕಾರಣಕ್ಕೆ ನಾವು ಈ ದಿವಸ ಎಲ್ಲ ಸಹಿ ಸಂಗ್ರಹಗಳನ್ನು ಮಾಡಿ ಬಿಡಿ ಕಾರ್ಮಿಕರ ಬ್ರಾಂಚ್ಗಳಿಗೆಲ್ಲ ಹೋಗಿ ಎಲ್ಲ ಸಹಿ ಸಂಗ್ರಹಗಳನ್ನು ಮಾಡಿ ಇಲ್ಲಿ ನಾವು ಈ ಹೋರಾಟವನ್ನು ಈ ದಿವಸ ನಾವು ಇಟ್ಕೊಂಡಿರುವಂತದ್ದು. ಇದು ಎಲ್ಲ ನಾವು ಬಿಡಿ ಕಾರ್ಮಿಕರು ಒಬ್ರೆ ಅಂತ ಹೇಳಿಲ್ಲ, ಎಲ್ಲಾ ಕಾರ್ಮಿಕರಿಗೂ ಇದು ಆಗುವಂತದ್ದು ಪರಿಸ್ಥಿತಿ ಇದು. ಯಾಕಂತ ಹೇಳಿದ್ರೆ ಕಾರ್ಮಿಕರು ದುಡಿತಾರೆ, ಅವರಿಗೆ ಸರಿಯಾದ ಒಂದು ನ್ಯಾಯಯುತವಾದ ಒಂದು ಕೂಲಿಗಳನ್ನು ಅವ್ರಿಗೆ ಸಿಗ್ತಾ ಇಲ್ಲ. ಈಗ ಬೇರೆ ಕಾರ್ಮಿಕರು 36,000 ಸಿಗ್ಬೇಕಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾರೆ. ಈಗ ನಮಗೆ ಸಣ್ಣ ಕಾರ್ಮಿಕರಿಗೆ ಕೊಡುವಂತ ಹಣ ಕೂಡ ಇವರು ಇದ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಬೀಡಿ ಕಾರ್ಮಿಕರಿಗೆ ಬೇರೆ ಬೇರೆ ಕೆಲಸಕ್ಕೆ ಹೋಗುವಂತ ಪರಿಸ್ಥಿತಿ ಬಂದ. ಯಾಕಂತ ಹೇಳಿದ್ರೆ ಅವ್ರಿಗೆ ಈ ಕೂಲಿ ಸಾಕಾಗದೇ ಇರುವಂತ ಕಾರಣಕ್ಕೆ ಅವ್ರು ಬೇರೆ ಬೇರೆ ಕೆಲಸಕ್ಕೆಲ್ಲ ಹೋಗ್ತಾ ಇದ್ದಾರೆ ಪಾಪ. ಹಾಗಾಗಿ ನಾವು ಹೇಳ್ತಾ ಇರೋದು ನಮ್ಗೆ ಕೊಡುವಂತ ಏನ್ ಬಿಡಿ ಕಾರ್ಮಿಕರಿಗೆ ಸಿಗುವಂತ ಕನಿಷ್ಠ ಕೂಲಿ ಏನಿದೆ ಮತ್ತೆ ಅವರಿಗೆ ಸಿಗುವಂತ ಏನು ಕಂಪನಿಗಳೇನೆಲ್ಲ ಮಜೂರಿಗೆ ಮಾಡಿರ್ತಾರೆ ಅದು ನ್ಯಾಯಯುತವಾಗಿ ಅವ್ರಿಗೆ ಸಿಗ್ಬೇಕು. ಅವರ ಕಷ್ಟ ಕೂಡ ಸರಿ ಹೋಗ್ಬೇಕು ಅನ್ನುವಂತ ಕಾರಣಕ್ಕೆ ನಾವು ಅವರ ಪರವಾಗಿ ನಾವು ಹೋರಾಟಗಳನ್ನು ಮಾಡ್ತಿರುವಂತದ್ದು. ಇದು ಹಿಂದೆ ಕೂಡ ಮಾಡಿದ್ದೀವಿ, ಇನ್ನು ಮುಂದೆ ಕೂಡ ನಾವು ಗಟ್ಟಿಯಾದ ಹೋರಾಟಗಳನ್ನು ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೇವೆ. ಬಿಡಿ ಕಾರ್ಮಿಕ ಸಮಸ್ಯೆ ಅಂತ ತುಂಬ ಉಂಟು. ಅದು ಯಾವ ಸರ್ಕಾರ ಆಗ್ಲಿ ಮಾಲಕರಾಗ್ಲಿ ಅದರ ಬಗ್ಗೆ ಗಣನೆಯೇ ಕೊಡುದಿಲ್ಲ. ನಾವು ಹಲವಾರು ಬಾರಿ ಹೋರಾಟ ಮಾಡಿದ್ದೇವೆ. ಒಂದು ಕನಿಷ್ಠ ಕೂಲಿ ಕೊಡುವದ್ರಿಗೂ ತುಂಬಾ ಹಿಂಜರಿತೆಯಿಂದ ಬಂದು ನಮ್ಗೆ ಬಿಡಿ ಕಾರ್ಮಿಕರಿಗೆ ಮೋಸನೆ ಮಾಡಿದ್ದಾರೆ. ಅದು ಕೂಡ ನಮ್ಮ ಈ ಕಾರ್ಮಿಕ ಮಂತ್ರಿ ಸಂತೋಷ್ ಲಾಡ್ಗೆ ಹಲವು ಸರಿ ಮನವಿ ಕೊಟ್ಟರು. ಬಿಡಿ ಕಾರ್ಮಿಕರ ಕನಿಷ್ಠ ಕೂಲಿ 301 ರೂಪಾಯಿ 92 ಪೈಸೆ ಜಾಸ್ತಿ ಆದದ್ದು 2025 ಜನವರಿಯಲ್ಲಿ ಜಾಸ್ತಿ ಆಗಿದೆ. ಆದ್ರೂ ಕೂಡ ಇದುವರೆಗೆ ಮಾಲಕರು ಕೊಡ್ಲಿಲ್ಲ. ನಾವು ಸರ್ಕಾರಕ್ಕೆ ಹಲವಾರು ಬಾರಿ ಮನವಿ ಮಾಡಿದ್ದೇವೆ, ನೀವು ಅವರ ಹತ್ರ ಮಾತುಕತೆ ಮೂಲಕ ಕೊಡಿಸ್ಬೇಕಂತ. ಆದ್ರೂ ಕೂಡ ಈ ಸರ್ಕಾರ ಆಗ್ಲಿ ಮಾಲಕರ ಇದುವರೆಗೆ ಅದರ ಬಗ್ಗೆ ಗಣನೆ ಕೊಡುದಿಲ್ಲ. ಮುಖ್ಯವಾಗಿ ಬಿಡಿ ಕಾರ್ಮಿಕರಂತೆ ಅಧೋಗತಿಯಲ್ಲಿರುವವರು ಕನಿಷ್ಠ ಅವರಿಗೆ 265 ರೂಪಾಯಿ ಸಂಬಳ ಇರುವುದು. ಅದರಿಂದ ಜೀವನ ತುಂಬಾ ಕಷ್ಟ ಆಗಿದೆ. ಹಾಗಾಗಿ ಅವರೇನ್ ಮಾಡ್ತಾರೆ, ಈಗ
ಬೇರೆ ಬೇರೆ ವಲಸೆ ಕೆಲಸಕ್ಕೆ ಹೋಗ್ತಾರೆ. ಇವತ್ತು ಒಂದು 10,000 8,000 ಹೊರಗಡೆ ಸಿಗ್ತದೆ. ಹಾಗಾಗೋಸ್ಕರ ಅದು ಇವತ್ತು ಈ ಕನಿಷ್ಠ ಕೂಲಿ ಎಲ್ಲರಿಗೆಲ್ಲ ಸಮಾನ ರೀತಿಯಲ್ಲಿ ಆಗ್ಬೇಕಂತ ಹೇಳಿ ನಮ್ದು CIT ಮೂಲಕ ಹೋರಾಟ. ಅದು ಬಿಡಿ ಸಂಸ್ಥೆ ಅದಕ್ಕೆ ಬೆಂಬಲ ಉಂಟು. ನಾವು ಬಿಡಿ ಸಂಘದ ಮೂಲಕ ಸಹ ನಾವು ಬಂದದ್ದು. ಆದ್ರೆ ಈ ಸರ್ಕಾರ, ಈಗ ಸರ್ಕಾರ ಮುಖ್ಯಮಂತ್ರಿ ಚೇಂಜ್ ಆಗ್ಬೋದು, ಅಥವಾ ಸರ್ಕಾರ ಚೇಂಜ್ ಆಗ್ಬೋದು, ಆದ್ರೂ ಕೂಡ ಸಮಸ್ಯೆ ಕಾರ್ಮಿಕರ ಸಮಸ್ಯೆ ಮತ್ತು ಚೇಂಜ್ ಆಗ್ಲಿಕ್ಕೆ ಆಗುದಿಲ್ಲ. ಇದು ಇವರು ಮಾಡುದಿಲ್ಲ. ಅದು ಇವರಿಗೆ ಮನಸ್ಸಿಲ್ಲ. ಕಾರ್ಮಿಕರ ಬಗ್ಗೆ ಇವರಿಗೆ ಕಾಳಜಿ ಅಲ್ಲ. ಕಾರ್ಮಿಕ ಮಂತ್ರಿ ಇದ್ದಾರೆ, ಕಾರ್ಮಿಕ ಮಂತ್ರಿ ಅಂತ ಹೇಳಿ ಅಷ್ಟೇ, ಹೆಸರಿಗೆ ಮಾತ್ರ. ಕಾರ್ಮಿಕರಿಗೆ ಯಾವುದೇ ಲಾಭ ಇಲ್ಲ ಅದರಿಂದ. ಹಾಗಾಗಿ ನಾವು ಹಲವಾರು ಬಾರಿ ಹೋರಾಟ ಮಾಡಿ ತೆಗೆಸಿಕೊಟ್ಟ ಒಂದು ಕಾನೂನನ್ನೇ ಇವತ್ತು ಈ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅದು ತೆಗಿಲಿಕ್ಕೆ ಪ್ರಯತ್ನ ಮಾಡ್ತದೆ. ಈಗ 4 ಕೋಡ್ ತೀರ್ಮಾನ ಆಗಿದೆ. ಅದರಲ್ಲಿ ಎಲ್ಲ ಉಂಟು. ನಾವು ಹೋರಾಟ ಮಾಡುವ ಹಕ್ಕಿಲ್ಲ, ಕಾರ್ಮಿಕರಿಗೆ ಕೇಳುವಂತ ಹಕ್ಕಿಲ್ಲ. ಇದನ್ನೆಲ್ಲ ಈ ಬ್ರಿಟಿಷ್ ಕಾಲದಿಂದ ನಾವು ಹೋರಾಟ ಮಾಡಿ ತಗೊಂಡಿದ್ದು. ಈಗ ಏನಾಗಿದೆ, ಈಗ ಕೇಂದ್ರ ಸರ್ಕಾರ ಎಲ್ಲವನ್ನೂ ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತದೆ. ಹಾಗಾಗಿ ನಾವು ಇದರ ಬಗ್ಗೆ ನಾವು ತೀವ್ರವಾಗಿ ಹೋರಾಟ ಮುಂದಿನ ದಿನಗಳಲ್ಲಿ ಮಾಡ್ತೇವೆ, ಮುಂಚೆ ಸಹ ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಹೋರಾಟವನ್ನು ಯಶಸ್ವಿ ಮಾಡಲಿಕ್ಕೆ ಎಲ್ಲ ಕಾರ್ಮಿಕರು ಬಂದಿದ್ದಾರೆ. ಆದ್ರೂ ಕೂಡ ಈ ಹೋರಾಟ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಉಗ್ರ ರೀತಿಯಲ್ಲಿ ಆಗ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಓಕೆ ವೀಕ್ಷಕರೇ, ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇವತ್ತು CITU ನೇತೃತ್ವದಲ್ಲಿ ವಿವಿಧ ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸಿದ್ದಾವೆ. ಕನಿಷ್ಠ ಏನು ವೇತನ ನಿಗದಿ ಮಾಡಬೇಕು ಅಂದ್ರೆ 36,000 ರೂಪಾಯಿ ಕನಿಷ್ಠ ವೇತನವನ್ನ ನಿಗದಿ ಮಾಡಬೇಕು. ಮಾತ್ರವಲ್ಲದೆ ಕಾರ್ಮಿಕ ಸಂಹಿತೆ ಅಂದ್ರೆ 4 ಲೇಬರ್ ಕೋಡ್ಗಳನ್ನ ಜಾರಿಗೆ ಮಾಡಿದೆ ಕೇಂದ್ರ ಸರ್ಕಾರ, ಇದನ್ನ ತಡೆ ಹಿಡಿಯಬೇಕು. ಹೀಗೆ ಅನೇಕ ಬೇಡಿಕೆಗಳನ್ನ ಮುಂದಿಟ್ಕೊಂಡು ಇವತ್ತು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಇದು ಈ ವಾರದ ವಾಯ್ಸ್ ಆಫ್ ಯು ಕಾರ್ಯಕ್ರಮ. ಮುಂದಿನ ವಾರ ಮತ್ತೊಮ್ಮೆ ಹೊಸ ವಿಚಾರ ಮುಂದಿಟ್ಕೊಂಡು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನೋಡ್ತಾರೆ ಚಾನಲ್. ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ನಂದಾ ಗೋಲ್ಡ್ ಉಡುಪಿಯ ಜನತೆಗೆ 2006ರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ, ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ನೊಂದಿಗೆ ಮದುವೆ, ನಾಮಕರಣ, ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆ ಮಾತಾಗಿದೆ. ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ನಂದಾ ಗೋಲ್ಡ್ ಪರಿಚಯಿಸಿದೆ. ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ. ವಿಶೇಷವಾಗಿ ದೈವದ ಚಿನ್ನ, ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ. ನಂದಾ ಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರೆಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ. ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ಕೊಡಿ. ನಂದಾ ಗೋಲ್ಡ್. ನಮ್ಮ ವಿಳಾಸ ಉಡುಪಿ ಶಾಖೆ, ಗುಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಮಸೀದಿ ರಸ್ತೆ, ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ, ಉಡುಪಿ. ದೂರವಾಣಿ ಸಂಖ್ಯೆ 8660989462. ಪಡುಬಿದ್ರೆ ಶಾಖೆ, ಗ್ರೌಂಡ್ ಫ್ಲೋರ್, ಶ್ರೀ ಸಾಯಿ ಆರ್ಕೇಡ್, ಮಾರ್ಕೆಟ್ ರೋಡ್, ಪಡುಬಿದ್ರೆ. 8073660831. ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್.